ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನಾನು ನಾಳೆ ನಡೀತಕ್ಕಂಥ 21/5/2026 SSLC ಗಣಿತದ ಪರೀಕ್ಷೆ 2ಕ್ಕಾಗಿ ಒಂದು 40 ಅಂಕಗಳ ಪ್ರಶ್ನೆಗಳನ್ನು ಕೊಡ್ತಾ ಇದ್ದೀನಿ. ಫಿಕ್ಸ್ ಆಗಿ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡು ಹೋದರೆ ಖಂಡಿತವಾಗಿ ಅಂಕಗಳು ಸಿಗ್ತವೆ. ಯಾರೆಲ್ಲ ಸ್ಕೋರ್ ಮಾಡ್ತಾ ಇದ್ದೀರಿ, ಯಾರೆಲ್ಲ ಪಾಸ್ ಆಗಿಲ್ಲ ಅವರು ಕೂಡ ಚೆನ್ನಾಗಿ ನೋಡಿದರೆ ಖಂಡಿತವಾಗಿ ಯೂಸ್ ಆಗ್ತದೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಫಸ್ಟ್ ಚೆನ್ನಾಗಿ ಗ್ರಾಫನ್ನು ಕಲ್ಕೊಡ್ರಿ. ಸೊ ಕೊಟ್ಟ ಗ್ರಾಫ್ಗೆ ಏನು ಮಾಡಬೇಕು, ಕೋಷ್ಟಕ ಹಾಕಬೇಕು. ಫಾರ್ ಎಕ್ಸಾಂಪಲ್ 2x + y = 8, x + y = 5 ಅಂತ ಇದೆ. ಸೊ 2x + y = 8ನ ಬಿಂದುಗಳು XY ಅಂತ ಹಾಕೊಂಡು ನೀವೇನು ಮಾಡಬೇಕು, ಬಿಂದುಗಳನ್ನು ತೊಗೊಳ್ಬೇಕು. ಸೊ ಬಿಂದು ಕೋಷ್ಟಕ ಹಾಕಿದ್ರೇ ನಿಮಗೆ ಈ ಕೋಷ್ಟಕ ರೆಡಿಗೆ 1 ಮಾರ್ಕ್ ಇರ್ತದೆ. ಓಕೆ, ಸೊ ಕೊಟ್ಟ ಗ್ರಾಫಲ್ಲಿ ನೀವೇನು ಮಾಡಬೇಕು, x ಅಕ್ಷ ಮತ್ತು y ಅಕ್ಷಗಳನ್ನು ತೋರಿಸಿ ಸ್ಕೇಲ್ಗಳನ್ನು ತೋರಿಸ್ಬೇಕು. ಅವಾಗ ಇಲ್ಲಿ ಏನಾಗೋದ್ರೆ 08 05 4050. ಸೊ ಇವು ಏನಾಗಿದ್ದಾವಪ್ಪ ಅಂತಂದರೆ ಪರಿಹಾರಗಳಿದ್ದಾವೆ. ಅವುಗಳನ್ನು ನೀವೇನು ಮಾಡಬೇಕಾಗಿತ್ತು, ತೋರಿಸ್ಬೇಕಿತ್ತು. ಸೊ ಇಷ್ಟು ಮಾಡಿದರೆ ನಿಮಗೆ ಖಂಡಿತವಾಗಿ 4 ಮಾರ್ಕರ್ ಕೊಡ್ತಾರೆ. ಸೊ ಗ್ರಾಫ್ ಬರೆಯೋದನ್ನು ಕಲ್ಕೊಡ್ರಿ. ಇಲ್ಲಿ ನಿಮ್ಮ LBAಗಳಲ್ಲಿನೂ ಕೂಡ ಕೊಟ್ಟಿದ್ದಾರೆ. ಓಕೆನಾ. ಸೊ ಎಲ್ಲ LBAಗಳಿದ್ದಾವೆ. ಸೊ ಮಾಡೆಲ್ ಕ್ವಶನ್ ಪೇಪರ್ 1 2 3 4 ಲೆಕ್ಕಗಳಿದ್ದಾವೆ. ಒಂದು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ಸಾಕು. ಸೊ ಕೋಷ್ಟಕ ಹಾಕಿ ಗೆರೆಗಳನ್ನು ಹಾಕಬೇಕು. ಗ್ರಾಫಲ್ಲಿ ಬಿಂದುಗಳನ್ನು ಗುರುತಿಸಿದ್ರೆ ಒಳ್ಳೆಯ ಅಂಕಗಳು ನಿಮಗೆ ಸಿಗ್ತವೆ. ಓಕೆನಾ. ಸೊ ಮೂವ್ ಟು ಸೆಕೆಂಡ್ ಒನ್, ಥೇಲ್ಸನ ಪ್ರಮೇಯ. ಸೊ ಥೇಲ್ಸನ ಪ್ರಮೇಯವನ್ನು ನಿರೂಪಿಸಿ ಸಾಧಿಸಲಿಕ್ಕೆ 1 ಮಾರ್ಕ್ಸಿಗೂ ಕೂಡ ಕೇಳ್ತಾರೆ, ಅಥವಾ ಇದು ಆಲ್ಮೋಸ್ಟ್ 4 ಮಾರ್ಕ್ಸ್ಗೆ ಬರ್ತಕ್ಕಂಥ ಒಂದು ಪ್ರಮೇಯ. ಯಾವುದು? ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾನಾಂತರವಾಗಿ ಎಳೆದ ಸರಳ ರೇಖೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲೇ ವಿಭಾಗಿಸ್ತದೆ ಅನ್ನೋದು ಏನಾಗದಪ್ಪ ಅಂತಂದರೆ ಥೇಲ್ಸನ ಪ್ರಮೇಯ ಹೇಳ್ತದೆ. ಸೊ ಇದನ್ನು ಕೂಡ ನಿಮಗೆ ಬರಲಿಕ್ಕೆ 1 ಮಾರ್ಕು ಕೂಡ ಕೇಳಬಹುದು, ಅಥವಾ ಥೇಲ್ಸನ ಪ್ರಮೇಯ ಸಾಧಿಸಲಿಕ್ಕೆ ಅಂತ ಈ ಪ್ರಮೇಯವನ್ನು ಕೊಟ್ಟು ಸಾಧಿಸಿ ಅಂತಲೂ ಕೂಡ ನಿಮಗೆ ಕೇಳಬಹುದು. ಸೊ ಅದಕ್ಕಾಗಿ ಇದರಲ್ಲಿ ದತ್ತ, ಸಾಧನೀಯ, ರಚನೆ, ಸಾಧನೆ ಇವೆಲ್ಲ ಬರ್ಕೊಂಡು ನೀವೇನು ಮಾಡಬೇಕು, AD/DB = AE/EC ಅಂತ ಸಾಧನೆ ಮಾಡಬೇಕಾಗಿತ್ತು. ಸೊ ಚೆನ್ನಾಗಿ ಡಯಾಗ್ರಾಮನ್ನು ಪ್ರಾಕ್ಟೀಸ್ ಮಾಡಿ ಬಂದೇ ಬರ್ತಕ್ಕಂಥ ಲೆಕ್ಕ. ಥೇಲ್ಸನ ಪ್ರಮೇಯ ಬಂದಿಲ್ಲ ಅಂದರೆ ಕೋ ನಿರ್ಧಾರಕ ಗುಣ ಪ್ರಮೇಯ ಬಂದೇ ಬರ್ತದೆ. ಓಕೆ, ಎರಡರಲ್ಲಿ ಕೂಡ ನಿಮಗೆ 4 ಅಂಕಕ್ಕೆ ಫಿಕ್ಸ್ ಆಗಿರ್ತಕ್ಕಂಥ ಪ್ರಮೇಯ. 2 ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ, ಆದ್ದರಿಂದ ಆ ತ್ರಿಭುಜಗಳು ಸಮರೂಪವಾಗಿರ್ತವೆ ಅನ್ನೋದು ಈ ಕೋ ನಿರ್ಧಾರಕ ಗುಣ ಏನು ಮಾಡ್ತದಪ್ಪ ಅಂದರೆ ಹೇಳ್ತದೆ. ಇದು ಕೂಡ ಚೆನ್ನಾಗಿರ್ತಕ್ಕಂಥ ಒಂದು 4 ಅಂಕಕ್ಕೆ ಬರ್ತಕ್ಕಂಥ ಒಂದು ಪ್ರಮೇಯ. ಅದರಲ್ಲಿ ಕೂಡ ದತ್ತ, ಸಾಧನೀಯ, ರಚನೆ, ಓಕೆ, ಸಾಧನೆಗಳನ್ನು ನೀಟಾಗಿ ಬರೆದು ಸೊ ನೀವೇನು ಮಾಡ್ಬೋದು, ಅಂಕಗಳನ್ನು ತೊಗೊಳ್ಬೋದು. ಸೊ ಇಟ್ಸ್ ವೆರಿ ಈಸಿಯಾಗಿರ್ತಕ್ಕಂಥ ಟಾಪಿಕ್ ಇದೆ. ಸೊ ನೀವು ಆರಾಮಾಗಿ ಏನು ಮಾಡ್ತೀರಪ್ಪ ಅಂದರೆ ಪಡಿತೀರಿ. ಇನ್ನು ವೃತ್ತದ ಮೇಲೆ 2 ಪ್ರಮೇಯದಲ್ಲಿ ಒಂದು ನಿಮಗೆ 3 ಅಂಕಕ್ಕೆ ಬರ್ತಕ್ಕಂಥದ್ದು. ವಿಶೇಷವಾಗಿ ಇದನ್ನು ಚೆನ್ನಾಗಿ ನೋಡ್ಕೊಂಡು ಹೋಗಿ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದ ಸಮನೇ ಆಗಿರ್ತದೆ. ಓಕೆ, ಸೊ ಮೊನ್ನೆ ಇದು ಬಂದಿದ್ದಿಲ್ಲ, ಸೊ ಈ ಸರಿ ಬರ್ಬೋದು. ಸೊ ಮೊನ್ನೆ ಬಂದಿರತಕ್ಕಂಥದ್ದು ಇದು ಬಂದಿತ್ತು. ವೃತ್ತದ ಮೇಲಿನ ಯಾವುದೇ ಬಿಂದುವಿನಿಂದ ಎಳೆದ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರ್ತದೆ ಅಂತ ಸಾಧಿಸಿ ಅಂತ 3 ಮಾರ್ಕಕ್ಕೆ ಕೇಳಿದರು. ತ್ರಿಭುಜದ ಮೇಲೆ 1 ಪ್ರಮೇಯ, ವೃತ್ತದ ಮೇಲೆ 1 ಪ್ರಮೇಯ, ಎರಡನ್ನ ಪ್ರಮೇಯ ಕಲಿತ್ರೆ 7 ಮಾರ್ಕ್ಸು. ನೀವು ಆರಾಮಾಗಿ ಏನು ಮಾಡ್ತೀರಪ್ಪ ಅಂತಂದರೆ ಪಡಿತೀರಿ. ಇನ್ನು ನೆಕ್ಸ್ಟ್ ಹೋಗೋಣ, ಬಹುಲಕವನ್ನು ಕಂಡುಹಿಡಿತಕ್ಕಂಥ ಲೆಕ್ಕ. ಇಟ್ಸ್ ವೆರಿ ಈಸಿ. ಕೊಟ್ಟಿರ್ತಕ್ಕಂಥ ವರ್ಗಾಂತರ ಮತ್ತು ಆವೃತ್ತಿಯಲ್ಲಿ ನೀವು ಮೇಲ್ಮಿತಿ ಕೆಳಮಿತಿಗಳನ್ನು ಗುರುತಿಸಬೇಕು. ಓಕೆನಾ. ಬಹುಲಕದ ಸೂತ್ರವನ್ನು ಹಾಕಿ ಅವುಗಳನ್ನು ತುಂಬಿದಾಗ ಬಹಳ ಈಸಿಯಾಗಿ ನೀವು ಏನು ಮಾಡ್ಬೋದು, ಬಹುಲಕಗಳನ್ನು ಕಂಡುಹಿಡ್ಬೋದು. ನಿಮಗೇನೋ ಬಹುಲಕ ಕಂಡುಹಿಡಿಯೋಕ್ಕೆ ಬರಲಿಲ್ಲ ಅಂದರೆ ಸೊ ಚೆನ್ನಾಗಿ ಸರಾಸರಿ ಕಂಡುಹಿಡಿತಕ್ಕಂಥ ಲೆಕ್ಕವನ್ನಾದರೂ ಕಲ್ಕೊಡ್ರಿ. ಅದು ನೇರ ವಿಧಾನ ಆಗಿರ್ಬೋದು ಅಥವಾ ಜಸ್ಟ್ ಸರಾಸರಿಯನ್ನು ಕಂಡುಹಿಡಿದ ಅಂತಲೂ ಕೂಡ ನಿಮಗೆ ಕೇಳ್ತಾರೆ. ಇವು ಬಹುಲಕ ಕಂಡುಹಿಡಿತಕ್ಕಂಥ ಲೆಕ್ಕ ಪ್ರಾಕ್ಟೀಸ್ ಮಾಡಿ. ಎಸ್, ಇದು ಇತ್ತು ಸರಾಸರಿ ಕಂಡುಹಿಡಿತಕ್ಕಂಥ ಲೆಕ್ಕ. ಸೊ ಕೊಟ್ಟಿರ್ತಕ್ಕಂಥ ವರ್ಗಾಂತರ ಮತ್ತು ಆವೃತ್ತಿಗಳಿಗೆ ಏನು ಮಾಡಬೇಕು, ಮಧ್ಯಬಿಂದು XI, ಆಮೇಲೆ FI × XIಗಳನ್ನು ಹಾಕಬೇಕು. ಆವಾಗ FI × XIಯಲ್ಲಿ ನಾವು FIಯನ್ನು ಭಾಗಿಸಿದಾಗ ನಮಗೆ ಸರಾಸರಿ ಸಿಗ್ತದೆ. ಇದನ್ನು ಕೂಡ ನೀವೇನು ಮಾಡ್ಬೋದು, ಬಹಳ ಈಸಿಯಾಗಿ ನೀವು 3 ಮಾರ್ಕ್ಸನ್ನು ಪಡಿಬೋದು. ಈ ಲೆಕ್ಕ ಪ್ರಾಕ್ಟೀಸ್ ಮಾಡಲೇಬೇಕು, ಯಾಕೆಂದರೆ 3 ಮಾರ್ಕರ್ಗೆ ಸೊ ಇಲ್ಲಿರ್ತಕ್ಕಂಥ ಲೆಕ್ಕಗಳಿದ್ದಾವೆ. 1-2 ಪ್ರಾಕ್ಟೀಸ್ ಮಾಡಿದರೂ ಅಂಕಗಳು ನಿಮಗೆ ಸಿಗ್ತವೆ. ಇನ್ನು ಮಧ್ಯಾಂಕ ನೋಡಿ, ಬಹುಲಕ, ಸರಾಸರಿ ಮತ್ತು ಮಧ್ಯಾಂಕ ಅಂತಕ್ಕಂಥ 3 ಕಾನ್ಸೆಪ್ಟಲ್ಲಿ 3 ಅಂಕಕ್ಕೆ ಬರ್ತಕ್ಕಂಥ ಪ್ರಶ್ನೆಗಳು. ಓಕೆನಾ. ಸೊ 1 ಕಲ್ಕೊಂಡ್ರೆ ಸಾಕು. ಇನ್ನು ಅಭಾಗಲಬ್ಧ ಸಂಖ್ಯೆ ಕಲೀರಿ. 2 ಮಾರ್ಕರ್ ಫಿಕ್ಸ್ ಕ್ವಶನ್. 3 + √2 ಇಲ್ಲಿ ಬಹಳ ಲೆಕ್ಕ ಕೊಟ್ಟಿದ್ದೀನಿ. √5, 5 - √2, 7 + √5, 3 - √5 ಇವೆಲ್ಲವುಗಳಲ್ಲಿ ಕೂಡ ನಿಮಗೆ ಒಂದಂತೂ ಕೂಡ ಫಿಕ್ಸ್ ಆಗಿ 2 ಅಂಕಕ್ಕೆ ಬಂದೇ ಬರ್ತಕ್ಕಂಥ ಒಂದು ವಾಸ್ತವ ಸಂಖ್ಯೆಗಳ ಪಾಠದಲ್ಲಿರ್ತಕ್ಕಂಥ ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸ್ತಕ್ಕಂಥ ಲೆಕ್ಕಗಳು ನಿಮಗೆ ಬರ್ತದೆ. ಓಕೆನಾ.
ಇನ್ನು ವರ್ಜಿಸೋ ವಿಧಾನದಿಂದ ಸಮೀಕರಣಗಳನ್ನು ಬಿಡಿಸೋದು. ಇಟ್ಸ್ ಅ ವೆರಿ ಈಸಿ. ಇಲ್ಲಿ ಎಕ್ಸ್ ಪ್ಲಸ್ 2y = 5, ಎಕ್ಸ್ ಮೈನಸ್ y = 2. ಮೊದಲು y ಬೆಲೆಯನ್ನು ಕಂಡುಹಿಡಬೇಕು. ಸೊ ವೈನ ಬೆಲೆಯನ್ನು ಏನು ಮಾಡಬೇಕು, ಸಮೀಕರಣ 2ರಲ್ಲಿ ಹಾಕಿದಾಗ ಎಕ್ಸ್ ಬೆಲೆ ಬಂತು. ಸೊ ಇದು ಕೂಡ 2 ಮಾರ್ಕರ್ಗೆ ಬರ್ತಕ್ಕಂಥ ಪ್ರಶ್ನೆ. ವರ್ಜಿಸೋ ವಿಧಾನದಿಂದ ಸಮೀಕರಣಗಳನ್ನು ಬಿಡಿಸೋದು. ಸೊ 2 ಅಂಕಕ್ಕೆ ಇರ್ತಕ್ಕಂಥ ಒಂದು 3-4 ಸೇಮ್ ಪ್ಯಾಟರ್ನಲ್ಲಿ ಲೆಕ್ಕ ಬಿಡಿಸ್ಕೊಡ್ರಿ, ನಿಮಗೆ ಅಂಕಗಳು ಸಿಗ್ತವೆ. ಸಮಾಂತರ ಶ್ರೇಣಿಗೆ ಬರ್ತೀನಿ. 20ನೇ ಪದ ಕಂಡುಹಿಡಿದು. ಇಲ್ಲಿ 2 ಥರ ಬರ್ತಾವ. ಮೊತ್ತ ಕಂಡುಹಿಡಿತಕ್ಕಂಥ ಒಂದು ಲೆಕ್ಕ ಅಂದರೆ ಇದು 20ನೇ ಪದ ಅಂದರೆ AN, ಓಕೆ. ಮೊತ್ತ ಅಂತಂದರೆ SN, ಅದು ಗೊತ್ತಿರಲಿ. ಇಲ್ಲಿ ನಿಮಗೆ ಮೊದಲ ಪದ ಸಾಮಾನ್ಯ ವ್ಯತ್ಯಾಸ, ಆಮೇಲೆ AN ಕೊಟ್ಟಿರ್ತಾರೆ. ಸೊ ನೀವೇನು ಮಾಡಬೇಕು, 20ನೇ ಪದ A20ಯನ್ನು ಕಂಡುಹಿಡಬೇಕು. ಅದಕ್ಕಾಗಿರ್ತಕ್ಕಂಥ ಸೂತ್ರ AN = A + n - 1 × D ಸೂತ್ರವನ್ನು ಹಾಕಿದ್ರೆ ಸೊ ನಿಮ್ಗೆ ಏನಾಗ್ತದಪ್ಪ ಅಂದರೆ ಲೆಕ್ಕ ಸಿಗ್ತದೆ. 2 ಮಾರ್ಕ್ಸ್ಗೆ ಆರಾಮಾಗಿ ನೀವು ಲೆಕ್ಕವನ್ನು ಏನು ಮಾಡ್ತೀರಿ, ಕಲಿತೀರಿ. ಸೊ ಇದನ್ನು ಕೂಡ ನೀವು ಬಿಡಿಸ್ತೀರಿ. ಇನ್ನು SN ಅಂತಂದರೆ ಮೊತ್ತ ಅಂತ ಹೇಳಿದ್ದೀನಿ, ಸಮ್ ಅಂತ ಹೇಳ್ತಾರಲ್ಲ ಅದು. ಈ ಸೂತ್ರ ಬಂದುಬಿಟ್ಟು SN = n/2 2a + n - 1 × D ಸೂತ್ರವನ್ನು ಹಾಕಬೇಕು. ಇದು ಕೂಡ 2 ಅಂಕಕ್ಕೆ ಇರತಕ್ಕಂಥ ಲೆಕ್ಕ. ಸೊ ಇಲ್ಲಿ ಮೊದಲ ಪದ ಸಾಮಾನ್ಯ ವ್ಯತ್ಯಾಸ, ಆಮೇಲೆ S50 ಅಂತ ಕೇಳಿದ್ದಾರೆ. ಸೊ ಅದನ್ನು ನೀವೇನು ಮಾಡ್ತೀರಿ, ಕಂಡುಹಿಡಿತೀರಿ. ಓಕೆನಾ. ಸೊ ಇದನ್ನು ಕೂಡ ಪ್ರಾಕ್ಟೀಸ್ ಮಾಡಿ. 2 ಮಾರ್ಕರ್ಗೆ ಆರಾಮಾಗಿ ಬರ್ತಕ್ಕಂಥ ಪ್ರಶ್ನೆ. ದೂರ ಸೂತ್ರ. ಸೊ ನಿಮಗೆ ಗೊತ್ತಿದೆ, ದೂರ ಸೂತ್ರದಲ್ಲಿ ನೀವು ಮೊದಲೇನು ಮಾಡಬೇಕು, x1 y1 ಮತ್ತು x2 y2 ಗುರುತಿಸ್ಕೊಳ್ತೀರಿ. x2 y2 ಮತ್ತು x1 y1 ಗುರುತಿಸಿದ ನಂತರ D = x2 - x1 2 + y2 - y1 2 ಸೂತ್ರವನ್ನು ಹಾಕ್ತೀರಿ. ಸೊ ಅದು ನಿಮ್ಗೆ ಏನಾಗ್ತದಪ್ಪ ಅಂತಂದ್ರೆ ದೂರ ಬರ್ತದೆ. ಅದನ್ನು ಮಾನಗಳಲ್ಲಿ ನೀವು ಬರಿಬೇಕು. ಅದು 2 ಅಂಕದ ಪ್ರಶ್ನೆ. ಮಧ್ಯಬಿಂದು ಸೂತ್ರ. ಸೊ ಇದು ಕೂಡ ಬಹಳ ಈಸಿಯಾಗಿರ್ತಕ್ಕಂಥ ಸೂತ್ರ. ಇದು ಕೂಡ ನಿಮಗೆ 2 ಅಂಕಕ್ಕೆ ಬರ್ತಕ್ಕಂಥ ಲೆಕ್ಕ. ಸೊ ಚೆನ್ನಾಗಿ ಕಲ್ಕೊಡ್ರಿ. ಭಾಗ ಪ್ರಮಾಣದ ಸೂತ್ರ. ಸೊ 3 ಮಾರ್ಕರ್ಗೆ ಬರ್ತಕ್ಕಂಥ ಪ್ರಶ್ನೆ. ಎಷ್ಟು, 3 ಅಂಕಕ್ಕೆ ಬರ್ತಕ್ಕಂಥ ಭಾಗ ಪ್ರಮಾಣದ ಸೂತ್ರಗಳನ್ನು ಕಲ್ಕೊಡ್ರಿ. ಸೊ ಇದನ್ನು ಡ್ರೈವ್ಗೂ ಕೂಡ ನಾನು PDF ಅನ್ನು ಕೊಡ್ತೀನಿ. ಸೊ ಇದನ್ನು ಕೂಡ ನೀವು ಚೆನ್ನಾಗಿ ಕಲ್ಕೊಂಡ್ರೆ ಗ್ಯಾರಂಟಿಯಾಗಿರ್ತಕ್ಕಂಥ 40 ಮಾರ್ಕ್ಸ್ ಬರ್ತದೆ. ಯಾರೆಲ್ಲ ಸ್ಕೋರ್ ಮಾಡ್ಕೊಂಡಿರಿ, LBAಗಳನ್ನು ಚೆನ್ನಾಗಿ ಓದಿ, PYQಗಳನ್ನು ಸಾಲ್ವ್ ಮಾಡ್ಕೊಡ್ರಿ. ಮ್ಯಾಥ್ಸ್ ಸ್ವಲ್ಪ ಟಪ್ಪೇ ಇರ್ತದೆ, ಅಷ್ಟು ಈಸಿಯಾಗಿರ್ತಕ್ಕಂಥ ನೀವು ಅಂದ್ಕೊಳ್ಳಿಕ್ಕೆ ಹೋಗಬೇಡಿ. ಸಂಭವನೀಯತೆ ಇರ್ತಕ್ಕಂಥ ಲೆಕ್ಕ, ಓಕೆನಾ. ಇಲ್ಲಿ ದಾಳ, ಕಾರ್ಡ, ಇಸ್ಪೆಟ್ಗಳ ಮೇಲೆ ಇರ್ತದೆ. ಅದನ್ನು ಕೂಡ ನೀವು ಏನು ಮಾಡ್ತೀರಿ, ಯಾದೃಚ್ಛಿಕವಾಗಿರ್ತಕ್ಕಂಥದ್ದು ರ್ಯಾಂಡಮೈಸಲ್ಲಿ ಕೇಳಿದ್ದಾರೆ. ಇವು ಲೆಕ್ಕಗಳನ್ನು ಕೂಡ 1-2 ಕುಂತು ಪ್ರಾಕ್ಟೀಸ್ ಮಾಡಿ. ಓಕೆ. ಸೊ ಬಂದೇ ಬರ್ತಕ್ಕಂಥದ್ದು. ಇನ್ನು ಘನಾಕೃತಿಗಳು 5 ಮಾರ್ಕರ್ದಲ್ಲಿರ್ತಕ್ಕಂಥ ಇವು ಲೆಕ್ಕ. ಓಕೆ. ಇಲ್ಲಿ 1 ಅಂಕದಲ್ಲಿ ಸೂತ್ರ ಒಂದು ಬರ್ತದೆ, ಆಮೇಲೆ 5 ಮಾರ್ಕರಲ್ಲಿ ಘನಾಕೃತಿಗಳ ಮೇಲ್ಮೈ ವಿಸ್ತೀರ್ಣಗಳು ಬರ್ತದೆ. ಅದನ್ನು ಚೆನ್ನಾಗಿ ನೀಟಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಸೊ ಗೊತ್ತಾಗಬೇಕು ಅದು ಘನ ಆಯಿತು, ಆಯತ ಘನ ಆಯಿತು, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಘನಫಲ ಯಾವ್ದು ಕೇಳಿದಾರಲ್ಲ ಅದನ್ನು ನೋಡ್ಕೊಂಡು ನೀವೇನು ಮಾಡಬೇಕು, ಸೂತ್ರ ಹಾಕಿ ಸೂತ್ರದಲ್ಲಿ ದತ್ತಾಂಶಗಳನ್ನು ಬಿಡಿಸ್ತಾ ಹೋಗಿದರೆ ನಿಮಗೆ ಖಂಡಿತವಾಗಿ ಅಂಕಗಳು ಸಿಗ್ತವೆ. ಓಕೆನಾ. ಸೊ ಇದು ಕೂಡ ನೀವು ಆರಾಮಾಗಿ ಬಿಡಿಸ್ಬೋದು. ಆಮೇಲೆ ಬಹುಪದೋಕ್ತಿಯ ಡಿಗ್ರಿ ನೋಡಿ. ಡಿಗ್ರಿ ಅಂದರೆ ಘಾತ ಸಂಖ್ಯೆ. ಈ ಬಹುಪದೋಕ್ತಿಯಲ್ಲಿ ಹೆಚ್ಚು ಡಿಗ್ರಿ ಇರೋದು 3, ಇದರಲ್ಲಿರೋದು 4, ಇದರಲ್ಲಿರೋದು 2, ಹೌದಾ. ಇದು 3. ಸೊ ಅದೇ ಏನಾಗಿರ್ತದಪ್ಪ ಅಂದರೆ ಡಿಗ್ರಿ ಆಗಿರ್ತದೆ. ಇಲ್ಲಿ 4 ಅದ ಡಿಗ್ರಿ. ಓಕೆ, ಸಾರಿ, ಎಸ್. ಅಂದರೆ ಘಾತ ದೊಡ್ಡದಿತ್ತಂದ್ರೆ ಅದನ್ನು ನಾವು ಏನಂತೀವಪ್ಪ ಅಂತಂದ್ರೆ ಡಿಗ್ರಿ ಅಂತೀವಿ. ಅದನ್ನು ಚೆನ್ನಾಗಿ ನೀವು ಕಲ್ಕೊಂಡು ಸಂಭವನೀಯತೆ, ಶೂನ್ಯತೆಗಳನ್ನು ಕೂಡ ನೋಡಿಕೊಂಡ್ರೆ ಸೊ ಗ್ಯಾರಂಟಿಯಾಗಿ ನೀವು ಅಂಕಗಳನ್ನು ಏನು ಮಾಡ್ತೀರಪ್ಪ ಅಂದರೆ ಪಡಿತೀರಿ. ಇಷ್ಟು ಈ ವಿಡಿಯೋದಲ್ಲಿ ನಿಮಗೆ ಬೇಸಿಕ್ಕಾಗಿ 40 ಮಾರ್ಕ್ಸ್ಗೆ ಬರ್ತಕ್ಕಂಥ ಲೆಕ್ಕಗಳನ್ನು ಕೊಟ್ಟಿದ್ದೀನಿ. ಇದು 3 ಅಂಕಕ್ಕೆ ಇರ್ತಕ್ಕಂಥ ಲೆಕ್ಕ. H × L = A × B ಸೂತ್ರವನ್ನು ಬಳಸಿ ಮಾಡ್ತಕ್ಕಂಥದ್ದು. ಮಸಾಲಸನ್ನು ಕೂಡ ನಿಮಗೆ 1 ಮಾರ್ಕರ್ ಆರಾಮಾಗಿ ಏನು ಮಾಡ್ತಾರಪ್ಪ ಅಂದರೆ ಸಿಗ್ತದೆ. ಇದು ಜೋಡಿ ಸಮೀಕರಣಗಳ ಅನುಪಾತದ ಹೋಲಿಕೆ ಕೋಷ್ಟಕ 1 ಮಾರ್ಕರಲ್ಲಿ ಬರ್ತಕ್ಕಂಥ ಪ್ರಶ್ನೆ. ಓಕೆ. ಸೊ ಇಷ್ಟು ಭಾಳ ಈಸಿಯಾಗಿದೆ, ಅಷ್ಟೇನು ಭಾಳ ಕಷ್ಟ ಅನ್ನೋದೇನಿಲ್ಲ. ನೀವು ಆರಾಮಾಗಿ ಬರೆದು ಪಾಸ್ ಆಗ್ತೀರಿ.